ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನಿಕ ಜೀವನ ಶೈಲಿಯ ಪರಿಣಾಮ ಇಂದು ಜನ ಮಾರಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಅಂತಹ ಕಾಯಿಲೆಗಳಲ್ಲಿ ಒಂದು ಆರ್ಥ್ರೈಟಿಸ್. ಮನುಷ್ಯನ ದೇಹವನ್ನ ಜರ್ಜರಿತಗೊಳಿಸುವಂತಹ ಕಾಯಿಲೆಗಳಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತವು ಒಂದು. ಮೊದಲೆಲ್ಲ ಆರ್ಥ್ರೈಟಿಸ್ ವೃದ್ಧಾಪ್ಯದಲ್ಲಿ ಕಾಣಿಸಿಕೊಳ್ತಾ ಇತ್ತು. ಮಂಡಿ ಮತ್ತೆ ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳೋದು ಆರ್ಥ್ರೈಟಿಸ್ನ ರೋಗ ಲಕ್ಷಣ. ಆಧುನಿಕ ಜೀವನ ಶೈಲಿ ಮತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಆರ್ಥ್ರೈಟಿಸ್ ಕಾಣಿಸಿಕೊಳ್ಳುತ್ತೆ. ಆರ್ಥ್ರೈಟಿಸ್ ನೋವುಕಾರಕ ಕಾಯಿಲೆನೇ ಇರಬಹುದು, ಆದರೆ ಸರಿಯಾದ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರೆ ಈ ಕಾಯಿಲೆಯಿಂದ ದೂರ ಆಗಬಹುದು. ಅಲ್ಲದೆ ಸಮರ್ಪಕ ಚಿಕಿತ್ಸೆ ಪಡೆಯೋದ್ರಿಂದ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಹಾಗಾದ್ರೆ ಹೋಮಿಯೋಪತಿಯಲ್ಲಿ ಆರ್ಥ್ರೈಟಿಸ್ಗೆ ಯಾವ ಚಿಕಿತ್ಸೆಗಳಿದಾವೆ? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾಗಿರುವ ಡಾಕ್ಟರ್ ರಶ್ಮಿ. ಬನ್ನಿ ಅವರೊಂದಿಗೆ ಮಾತನಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಮೊದಲನೇದಾಗಿ ಆರ್ಥ್ರೈಟಿಸ್ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ಸೊ ಆರ್ಥ್ರೈಟಿಸ್ ಅಂತ ಹೇಳೋದಾದರೆ ಇನ್ಫ್ಲಮೇಷನ್ ಆ್ಯಂಡ್ ಡಿಜೆನರೇಟಿವ್ ಡಿಸೀಸ್ ಆಫ್ ದಿ ಜಾಯಿಂಟ್ ಅಂತ ಹೇಳ್ಬೋದು. ಸೊ ಒಂದು ಮೂಳೆ ಒಳಗಿನ ಸವೆತ ಇರ್ಬೋದು, ಅದ್ರ ಜೊತೆಗೆ ಊತ ಕಾಣಿಸ್ಕೊಳ್ಳುತ್ತೆ, ಉರಿ ಇರುತ್ತೆ. ಸೊ ಇದನ್ನು ನಾವು ಸಂಧಿವಾತ ಅಂತ ಹೇಳ್ತೀವಿ. ಸೊ ಹಲವಾರು ವಿಧಗಳನ್ನ ನೋಡ್ಬೋದು ನಾವು ಆರ್ಥ್ರೈಟಿಸ್ ಅಥವಾ ಸಂಧಿವಾತದಲ್ಲಿ. ಸೊ ದೇರ್ ಆರ್ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಹೆಚ್ಚಾಗಿ ನೋಡುವಂಥದ್ದಾದರೆ ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು, ರುಮೆಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಇನ್ನು ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಇರ್ಬೋದು. ಸೊ ಇದನ್ನು ಹೆಚ್ಚಾಗಿ ನಾವು ನೋಡುವಂಥದ್ದು ಡೇ ಟು ಡೇ ಲೈಫ್ನಲ್ಲಿ. ಸೊ ಕೆಲವರಲ್ಲಿ ಅರ್ಲಿ ಏಜಲ್ಲಿ ಕಾಣಿಸ್ತಿದೆ ನವಡೇಸ್. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದಾಗ ಸೊ ಯೂಶಲಿ ಒಂದು ಓಲ್ಡ್ ಏಜ್ ಡಿಸಾರ್ಡರ್ ಅಂತ ಇತ್ತು. ಸೊ ಆಫ್ಟರ್ ಒಂದು 60+ ಏಜ್ ಗ್ರೂಪ್ ಆದಮೇಲೆ ಕಾಣಿಸ್ಕೊಳ್ಳುವಂಥದ್ದು. ಬಟ್ ನವಡೇಸ್ ವಿ ಕ್ಯಾನ್ ಸಿ ಇನ್ ಅರ್ಲಿ 25+ ಏಜ್ ಗ್ರೂಪಲ್ಲಿ ಕೂಡ ನಾವು ಅರ್ಲಿ ಆಸ್ಟಿಯೋ ಆರ್ಥ್ರೈಟಿಕ್ ಚೇಂಜಸ್ನ ನೋಡ್ಬೋದು. ಸೊ ಹಲವಾರು ಕಾರಣಗಳಿಂದ ಈ ಆಸ್ಟಿಯೋ ಆರ್ಥ್ರೈಟಿಸ್ ಬರ್ಬೋದು ಅಥವಾ ರುಮೆಟೆಡ್ ಆರ್ಥ್ರೈಟಿಸ್ ಬರುವಂಥದ್ದು. ಸೊ ಇನ್ನು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಗೌಟಿ ಆರ್ಥ್ರೈಟಿಸ್ ಅಂತ. ಸೊ ಡ್ಯೂ ಟು ಒಂದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಫುಡ್ ಹ್ಯಾಬಿಟ್ಸ್ ಇರ್ಬೋದು. ಸೊ ಇದರಿಂದ ಕೂಡ ಈ ಆರ್ಥ್ರೈಟಿಸ್ ಅಥವಾ ಸಂಧಿವಾತವನ್ನು ಹೆಚ್ಚಾಗಿ ನೋಡುವಂಥದ್ದು. ಆ್ಯಂಡ್ ಏಜ್ ಗ್ರೂಪ್ ಅಂತ ತೊಗೊಂಡಾಗ ಸೊ ಆಸ್ಟಿಯೋ ಆರ್ಥ್ರೈಟಿಸ್ನ ನಾವು ಹೆಚ್ಚಾಗಿ ನೋಡ್ತೀವಿ. ಸೊ ಎಸ್ಪೆಷಲಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. 40+ ಏಜ್ ಗ್ರೂಪ್ ಆದಮೇಲೆ ಅವರಲ್ಲಿ ಒಂದು ಕ್ಯಾಲ್ಶಿಯಂನ ಕೊರತೆಯಿಂದ ಆಗಿರ್ಬೋದು ಅಥವಾ ವೈಟಮಿನ್ ಡಿ ಲೆವೆಲ್ಸ್ ಕಮ್ಮಿ ಆಗಿರುವಂಥದ್ದು ಇರ್ಬೋದು. ಸೊ ಅದರಿಂದ ಅರ್ಲಿ ಏಜಸ್ಸಲ್ಲಿ ಕೂಡ ನಾವು ನೋಡುವಂಥದ್ದು. ಅಥವಾ ಅಂಡರ್ಲೈಯಿಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆ, ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಥವಾ ಹೈಪರ್ ಟೆನ್ಷನ್ ಇದೆ, ಇನ್ನು ಡಯಾಬಿಟಿಕ್ ಇದೆ. ಸೊ ಅವರಲ್ಲಿ ಆ್ಯಸ್ ಎ ಕಾಂಪ್ಲಿಕೇಶನ್ ಕೂಡ ನೋಡ್ಬೋದು. ಬಿಕಾಸ್ ಆಫ್ ಹೈಪೋಥೈರಾಯ್ಡಿಸಮಲ್ಲಿ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಆಗಿರುವಂಥದ್ರಿಂದ ಸೊ ಅವರಲ್ಲಿ ಕ್ಯಾಲ್ಶಿಯಂ ಕೊರತೆ ಬೇಗನೆ ಕಾಣಿಸ್ಕೊಳ್ಳುತ್ತೆ. ಸೊ ಅವರಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ ಅರ್ಲಿ ಒಂದು 40+ ಸೊ ಆಸ್ಟಿಯೋಪೊರಟಿಕ್ ಚೇಂಜಸ್ ಇರ್ಬೋದು ಅಥವಾ ಆಸ್ಟಿಯೋಫೈಟ್ಸ್ ಫಾರ್ಮೇಷನ್ ಆಗಿರ್ಬೋದು. ಅರ್ಲಿಯಾಗಿ ನೋಡೋದ್ರಿಂದ ಅಟ್ ದಿ ಏಜ್ ಆಫ್ ಮೆನೋಪಾಸಲ್ಲಿ ಒಂದು ಕ್ವೈಟ್ ಕಾಮನ್ ಆಗಿ ಆರ್ಥ್ರೈಟಿಸ್ನ ನೋಡುವಂಥದ್ದು. ಸೊ ಇನ್ನು ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಅನುವಂಶವಾಗಿ ಕೂಡ ಬರ್ಬೋದು, ಚಾನ್ಸಸ್ ಆರ್ ಮೋರ್ ಅಂತ. ಸೊ ಒಬ್ಬೊಬ್ಬರಲ್ಲಿ ಒಂದೊಂಥರ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇನಿಷಿಯಲಿ ಯಾರೂ ಕೇರ್ ಮಾಡೋದಿಲ್ಲ. ಮೋರ್ ಆಫ್ ಒಂದು ಸೆಲ್ಫ್ ಮೆಡಿಕೇಷನ್ನ ತೊಗೊಳ್ಳುವಂಥವ್ರೆ ಹೆಚ್ಚು ಅಂತಲೇ ಹೇಳ್ಬೋದು. ಆ ಪೇಯ್ನ್ ಬಂದಾಗ ಪೇಯ್ನ್ ಕಿಲ್ಲರ್ಸ್ ಇರ್ಬೋದು ಅಥವಾ ಆಯಿಲ್ ಮಸಾಜ್ ಇರ್ಬೋದು. ಸೊ ಅಥವಾ ಹಲವಾರು ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ತಕ್ಷಣಕ್ಕೆ ಕಮ್ಮಿ ಆದರೂ ಕೂಡ ಸೊ ಲೇಟೆಸ್ಟ್ ಸ್ಟೇಜಸಲ್ಲಿ ಮೋರ್ ಆಫ್ ಒಂದು ಡಿಜೆನರೇಟಿವ್ ಚೇಂಜಸ್ ಆಗೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಲೇಟರ್ ಇಟ್ ಕ್ಯಾನ್ ಲೀಡ್ ಟು ಸೆವರಲ್ ಕಾಂಪ್ಲಿಕೇಶನ್ಸ್ ಇಫ್ ಇಟ್ ಇಸ್ ಅನ್ಟ್ರೀಟೆಡ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಗೌಟಿ ಆರ್ಥ್ರೈಟಿಸ್, ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇದ್ರಿ. ಎಷ್ಟು ಟೈಪ್ ಆಫ್ ಆರ್ಥ್ರೈಟಿಸ್ ಇದೆ ಅಂತ? ಸೊ ಟೈಪ್ಸ್ ಆಫ್ ದಿ ಆರ್ಥ್ರೈಟಿಸ್ ಅಂತ ನೋಡೋದಾದರೆ ಸೊ ದೇರ್ ಆರ್ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಪ್ರಮುಖವಾಗಿ ನೋಡುವಂಥದ್ದಾದರೆ ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಯೂಶಲಿ ಸೀನ್ ಇನ್ ಓಲ್ಡ್ ಏಜ್ ಪೀಪಲ್. ಕ್ವೈಟ್ ಕಾಮನ್ ಆಗಿ ವಯಸ್ಕರಲ್ಲಿ ನೋಡುವಂಥದ್ದು. ಸೊ ಇದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತಲೇ ಹೇಳ್ಬೋದು. ಸೊ ಏಜ್ ಆಗ್ತಿದ್ದಂಗೆ ಅವರಲ್ಲಿ ಒಂದು ಸೈನೋವಿಯಲ್ ಫ್ಲೂಯಿಡ್ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಎರಡು ಜಾಯಿಂಟ್ ಮಧ್ಯೆ ಲುಬ್ರಿಕೇಟಿಂಗ್ ಏಜೆಂಟ್ ಅಂತ ಹೇಳ್ಬೋದು ಈ ಸೈನೋವಿಯಲ್ ಫ್ಲೂಯಿಡ್.
ಸೊ ಸರ್ಟೈನ್ ಏಜ್ ಆದಮೇಲೆ ಡಿಜೆನ್ರೇಷನ್ ಕೂಡ ಶುರು ಆಗುವಂಥದ್ದು, ಸವೆತ ಶುರು ಆಗುವಂಥದ್ದು. ಸೊ ಆ ಲಿಕ್ವಿಡ್ ಅಂಶ ಕೂಡ ಕಮ್ಮಿ ಆಗ್ತಾ ಹೋದಂಗೆಲ್ಲ ಸೊ ಮೋರ್ ಆಫ್ ಒಂದು ಕ್ರೆಪಿಟಸ್ ಅಂತ ಹೇಳ್ತೀವಿ, ಸೌಂಡ್ ಬರುವಂಥದ್ದಿರ್ಬೋದು. ಸೊ ಅಥವಾ ನಡೆದಾಗ ಒಂದು ಸೌಂಡ್ ಬರುವಂಥದ್ದಿರ್ಬೋದು. ಸೊ ಅಥವಾ ಅವ್ರಿಗೆ ಸ್ಟೆಪ್ಸ್ ಹತ್ತಬೇಕಾದ್ರೆ ಕಷ್ಟ ಆಗುವಂಥದ್ದು. ಸೊ ಇನ್ನು ಇಂಡಿಯನ್ ಟಾಯ್ಲೆಟಲ್ಲಿ ಕುತ್ಕೊಳ್ಳೋಕ್ಕೆ ಕಷ್ಟ ಆಗುವಂಥದ್ದಿರ್ಬೋದು. ಸೊ ಇನ್ನು ಕೆಳಗಡೆ ಇದ್ದರೆ ಮೇಲ್ಗಡೆ ಎದ್ದೇಳೋದು ಕಷ್ಟ ಆಗುವಂಥದ್ದು. ಸೊ ಇದೆಲ್ಲ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ನ ಲಕ್ಷಣಗಳು ಅಂತ ಹೇಳ್ಬೋದು. ಸೊ ಅದು ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಕೂಡ ಲೀಡ್ ಆಗ್ತಾ ಹೋಗುತ್ತೆ. ಮೋರ್ ಆಫ್ ಒಂದು ಬೌ ಶೇಪ್ಡ್ ಲೆಗ್ಸ್ ಇರ್ಬೋದು. ಸೊ ಇನ್ನು ಕೆಲವ್ರಿಗೆ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಕೂಡ ಅಡ್ವೈಸ್ ಆಗಿರುತ್ತೆ. ಸೊ ಕೆಲವರು ಆಫ್ಟರ್ ಸರ್ಜರಿ ಆದಮೇಲೂ ಕೂಡ ಬರೋದನ್ನು ನೋಡ್ತೀವಿ ಸೊ ಈ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ. ಸೊ ಅವ್ರಿಗೆ ಕಂಟಿನ್ಯೂ ಏಕಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೀವಿ. ಸೊ ಟೈಮ್ಸ್ ಅಂತ ಇರೋದಿಲ್ಲ, ಥ್ರೂಔಟ್ ದ ಡೇ ಪೇನ್ ಇರ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಆ ಫೀವರ್ ಕೂಡ ಬರ್ಬೋದು, ಉರಿ ಊತ ಕಾಣಿಸ್ಕೊಳ್ಳುವಂಥದ್ದು. ಸೊ ಎಸ್ಪೆಷಲಿ ನೀ ಜಾಯಿಂಟ್ಸ್ ವಿಲ್ ಬಿ ಅಫೆಕ್ಟೆಡ್ ಅಂತಲೇ ಹೇಳ್ಬೋದು. ಸೊ ಮಂಡಿ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಉರಿ ಊತದ ಜೊತೆಗೆ ಅವ್ರಿಗೆ ನಡೆಯೋಕ್ಕೆ ಕೂಡ ಕಷ್ಟ ಆಗುವಂಥದ್ದು. ಸೊ ಸ್ವಲ್ಪ ನಡೆದ್ರೆ ಆಯಾಸ ಆಗುವಂಥದ್ದಿರ್ಬೋದು, ಸುಸ್ತಾಗುವಂಥದ್ದಿರ್ಬೋದು. ಸೊ ಇದನ್ನು ನಾವು ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ನೋಡ್ತೀವಿ. ಸೊ ಓಲ್ಡ್ ಏಜಲ್ಲಿ ನೋಡುವಂಥದ್ದು. ಆ್ಯಂಡ್ ಫೀಮೇಲ್ಸ್ ಆರ್ ಮೋರ್ ಪ್ರೋನ್ ಟು ಬಿಕಾಸ್ ಆಫ್ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರ್ಬೋದು ಅಥವಾ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು. ಅಟ್ ದಿ ಟೈಮ್ ಆಫ್ ಮೆನೋಪಾಸಲ್ಲಿ ಈ ಆಸ್ಟಿಯೋ ಆರ್ಥ್ರೈಟಿಸ್ನ ಹೆಚ್ಚಾಗಿ ನಾವು ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಈಸ್ ರುಮಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ರುಮಟೆಡ್ ಆರ್ಥ್ರೈಟಿಸ್ ಅಂತ ಹೇಳಿದಾಗ ಇಟ್ ಈಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ. ಸೊ ಯಾವುದೇ ರೀತಿ ಕಾರಣಗಳಿರೋದಿಲ್ಲ. ಸೊ ಬದಲಾಗಿ ಒಂದು ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಬರುವಂಥದ್ದು. ಸೊ ಇದರಲ್ಲಿ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಂತ ಇರೋದಿಲ್ಲ. ಸೊ ಎನಿ ಏಜಲ್ಲಿ ಈ ರುಮಟೆಡ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುವಂಥದ್ದು. ಸಣ್ಣ ಮಕ್ಕಳಲ್ಲಿ ಕೂಡ ಕಾಣಿಸ್ಬೋದು ಅಥವಾ ಎಲ್ಡರ್ಲಿ ಏಜ್ ಗ್ರೂಪ್ ಪೀಪಲಲ್ಲಿ ಕೂಡ ಕಾಣಿಸ್ಬೋದು. ಸೊ ಹಲವಾರು ಕಾರಣಗಳಿಂದ ಈ ರುಮಟೆಡ್ ಆರ್ಥ್ರೈಟಿಸ್ ಬರುವಂಥದ್ದು. ಸೊ ಅದರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳಿದಾಗ ಒಂದು 10-20% ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಅವರಲ್ಲಿ ಒಂದು ಚೈಲ್ಡ್ಹುಡ್ ಏಜಲ್ಲಿ ಮಕ್ಕಳಲ್ಲಿ ಅರ್ಲಿ ಆಗಿ ಕಾಣಿಸ್ಬೋದು ಅಥವಾ ರಿಪೀಟೆಡ್ ಸ್ಟೆಪ್ಟೋಕೊಕ್ಕಲ್ ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಒಂದು ಕಾರಣ ಆಗಿರುವಂಥದ್ದು. ಸೊ ಇನ್ನು ಲಾಟ್ ಆಫ್ ಸ್ಟ್ರೆಸ್ ಅಥವಾ ಟೆನ್ಷನ್ ಇರ್ಬೋದು. ಸೊ ಅದು ಕೂಡ ಒಂದು ರುಮಟೆಡ್ ಆರ್ಥ್ರೈಟಿಸ್ ಬರೋದಕ್ಕೆ ಕಾರಣ ಆಗುವಂಥದ್ದು. ಸೊ ಮೋರ್ ಆಫ್ ಒಂದು ಸ್ಮಾಲ್ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ ಹೆಚ್ಚಾಗಿರುತ್ತೆ ಕಂಪೇರ್ ಟು ಬಿಗ್ಗರ್ ಜಾಯಿಂಟ್ಸ್ ಅಂತಲೇ ಹೇಳ್ಬೋದು. ಸೊ ಫಿಂಗರ್ ಜಾಯಿಂಟ್ಸಲ್ಲಿ ಪೇಯ್ನ್ ಬರ್ಬೋದು, ಸ್ವೆಲ್ಲಿಂಗ್ ಆಗುವಂಥದ್ದು, ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುವಂಥದ್ದು, ಉರಿ ಆಗಿರ್ಬೋದು, ಊತ ಆಗಿರ್ಬೋದು ಕಾಣಿಸುವಂಥದ್ದು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಸೊ ಕೈ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇನ್ನು ಒಂದು ಕೂಂಬ್ ಹಿಡಿಯೋಕ್ಕಿರ್ಬೋದು ಅಥವಾ ಒಂದು ಭಾರವಾದ ವಸ್ತುವನ್ನು ಎತ್ತೋಕ್ಕಿರ್ಬೋದು. ಸೊ ಅದರಿಂದ ತುಂಬ ಡಿಫಿಕಲ್ಟಿ ಆಗ್ತಾ ಇರುತ್ತೆ. ಸೊ ಇದು ಅರ್ಲಿ ಸ್ಟೇಜಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ಫೀವರ್ ಬರುವಂಥದ್ದು ಇರ್ಬೋದು. ಸೊ ಇದೆಲ್ಲ ರಿಪೀಟೆಡ್ ಆಗಿ ಆಗ್ತಿದ್ದಾಗ ಸೊ ಅರ್ಲಿ ಆಗಿ ಬ್ಲಡ್ ಟೆಸ್ಟ್ ಮಾಡುವಂಥದ್ದು ತುಂಬ ಉತ್ತಮ. ಸೊ ಅದರಿಂದ ಒಂದು ರುಮಟೆಡ್ ಆರ್ಥ್ರೈಟಿಸ್ ಇದೆಯಾ ಅಥವಾ ಅವರ ಇನ್ಫೆಕ್ಷನ್ ಲೆವೆಲ್ಸ್ ಏನಾದರೂ ರೇಸ್ಡ್ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಇದರಿಂದ ಹಲವಾರು ಒಂದು ರುಮಟೆಡ್ ಆರ್ಥ್ರೈಟಿಸಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದು. ನವಡೇಸ್ ವಿ ಸಿ ಇನ್ ಚಿಲ್ಡ್ರನ್ ಆಲ್ಸೋ ಲೈಕ್ 10-15 ಏಜ್ ಗ್ರೂಪಲ್ಲಿ ಕೂಡ ರುಮಟೆಡ್ ಆರ್ಥ್ರೈಟಿಸ್ನ ನೋಡ್ಬೋದು. ಆ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ನೋಡುವಂಥದ್ದು. ಸೊ ಮಕ್ಕಳಲ್ಲಿ ಅಷ್ಟಾಗಿ ಗೊತ್ತಾಗೋದಿಲ್ಲ, ಹಾಗಾಗಿ ನೆಗ್ಲಿಜೆನ್ಸ್ ಮಾಡೋದೇ ಹೆಚ್ಚು. ಸೊ ಹಾಗಾಗಿ ಅವರಲ್ಲಿ ಪೇಯ್ನ್ ಬರ್ತಿದೆ, ಸ್ಟಿಫ್ನೆಸ್ ಬರ್ತಿದೆ, ಸೊ ಉರಿ ಊತ ಕಾಣಿಸ್ತಿದೆ ಅಂತ ಹೇಳಿದಾಗ ಸೊ ಅರ್ಲಿಯಾಗಿ ವೈದ್ಯರನ್ನು ಕನ್ಸಲ್ಟ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲ್ ಇದ್ದಾರೆ ನೋಡೋಣ. ಸುಜಾತ ಅಂತ ಸಿದ್ದಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ನನ್ನ ಹೆಸರು ಸುಜಾತ ಶ್ರೀಧರ್ ನಾಯ್ಕ್ ಅಂತ. ಓಕೆ. ಉತ್ತರ ಕನ್ನಡ ಜಿಲ್ಲೆ ಚಿತ್ತಾಪುರದಿಂದ ಮಾತಾಡ್ತಾ ಇದ್ದೀನಿ. ಅದು ತುಂಬಾ ಬೆಳಗ್ಗೆ ವಾತ ಹೆಚ್ಚಾಗ್ತದೆ, ಕಾಲು ನಡಿಲಿಕ್ಕೆ ಆಗಲ್ಲ. ಓಕೆ. ಅದಕ್ಕೆ ಟ್ರೀಟ್ಮೆಂಟ್. ಓಕೆ. ಸೊ ನೀವೇನಾದರೂ ಟ್ರೀಟ್ಮೆಂಟ್ ಮಾಡಿರುವಂಥದ್ದಾ? ಬ್ಲಡ್ ಟೆಸ್ಟ್ ಏನಾದರೂ ಮಾಡಿಸಿದ್ದೀರಾ? ಎಕ್ಸ್ರೇ ಮಾಡಿಸಿರುವಂಥದ್ದಾ? ಇಲ್ಲ, ಅದು ಯಾವುದು ಮಾಡಲಿಲ್ಲ ಮೇಡಮ್. ಏಜ್ ಎಷ್ಟು ಅಮ್ಮ ನಿಮಗೆ? 38. ಓಕೆ. ಸೊ ಯಾವ ಜಾಯಿಂಟಲ್ಲಿ ಹೆಚ್ಚಾಗಿ ಪೇನ್ ಕಾಣಿಸ್ತಿರುವಂಥದ್ದು? ಕಾಲು, ಅಂಗಾಲು. ಓಕೆ. ನೋಡಿ 38 ಏಜ್ ಗ್ರೂಪ್ ಅಂತ ಹೇಳ್ತಿದ್ದೀರಾ. ಸೊ ಮೇ ಬಿ ಡೆಫಿಷಿಯನ್ಸಿಯಿಂದ ಕೂಡ ಆಗಿರ್ಬೋದು. ಸೊ ಪೇಯ್ನ್ ಬರ್ತಿದೆ ಅಥವಾ ಸ್ಟಿಫ್ನೆಸ್ ಕಾಣಿಸ್ತಿದೆ. ಸೊ ಇದೆಲ್ಲ ಒಂದು ಅರ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ನ ಲಕ್ಷಣಗಳು ಕೂಡ ಇರ್ಬೋದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ. ಸೊ ಯಾವ ಕಾರಣದಿಂದ ಈ ಥರ ಆಗ್ತಿದೆ, ಸೊ ಬ್ಲಡ್ ಟೆಸ್ಟ್ ಏನಾದರೂ ಬೇಕಾಗತ್ತಾ ಅಥವಾ ಎಕ್ಸ್ರೇ ಏನಾದರೂ ಬೇಕಾಗತ್ತಾ? ಸೊ ಇದಾದ ನಂತರ ಒಂದು ಇನ್ವೆಸ್ಟಿಗೇಷನ್ಸ್ನ ನೋಡಿಕೊಂಡು ಖಂಡಿತ ನಿಮಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ.
ಸೊ ನಿಮಗೆ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಏನಾದರೂ ಮಾಡ್ಕೋಬೇಕಾ ಅಥವಾ ಡಯಟ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೋಬೇಕಾ, ಸೊ ಇದನ್ನೆಲ್ಲ ಅಡ್ವೈಸ್ ಮಾಡಲಾಗುತ್ತೆ. ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಮಾ. ಥ್ಯಾಂಕ್ ಯು ಸುಜಾತ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಸಿಂಪ್ಟಮ್ಸ್ ಅಂತ ಬಂದಾಗ ಇನಿಷಿಯಲ್ ಸ್ಟೇಜಲ್ಲಿ ಆರ್ಥರೈಟಿಸ್ ಸಿಂಪ್ಟಮ್ಸ್ ಯಾವ ರೀತಿಯಾಗಿ ತೋರಿಸ್ಕೊಳ್ತಾ ಹೋಗುತ್ತೆ ಅಂತ? ಸೊ ಇನ್ನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಬಂದಾಗ ಸೊ ಹೆಚ್ಚಾಗಿ ಒಂದು ಜಾಯಿಂಟ್ ಪೇಯ್ನ್ ಇದೆ ಅಂತ ಹೇಳಿದಾಗ ಪೇಯ್ನ್ ತುಂಬ ಸಿವಿಯರ್ ಆಗಿ ಕಾಣಿಸ್ಕೊಳ್ಳುತ್ತೆ ಇನಿಷಿಯಲ್ ಸ್ಟೇಜಸಲ್ಲಿ. ಸೊ ಅದ್ರ ಜೊತೆ ಉರಿ ಕಾಣಿಸ್ಕೊಳ್ಳುವಂಥದ್ದು, ಊತ ಕಾಣಿಸ್ಕೊಳ್ಳುವಂಥದ್ದು ಆ್ಯಂಡ್ ಸಮ್ಟೈಮ್ಸ್ ಫೀವರ್ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇನ್ನು ರುಮೆಟೆಡ್ ಆರ್ಥರೈಟಿಸ್ ಅಲ್ಲ ಅಂತ ಹೇಳಿದಾಗ ಸೊ ಕೆಲವು ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ಆ ಪೇಯ್ನ್ ಆ್ಯಂಡ್ ಇಂಟೆನ್ಸಿಟಿ ತುಂಬ ಹೆಚ್ಚಾಗಿರುತ್ತೆ. ಊತ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು ಅಥವಾ ಒಂದು ಶಿಫ್ಟಿಂಗ್ ಟೈಪ್ ಆಫ್ ಪೇಯ್ನ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ಅವ್ರಿಗೆ ಎಲ್ಬೋ ಜಾಯಿಂಟಲ್ಲಿ ಇತ್ತು ಅಂದರೆ ಇನ್ನು ಕೆಲವರಿಗೆ ವ್ರಿಸ್ಟ್ ಜಾಯಿಂಟಲ್ಲಿ ಇಮಿಡಿಯೇಟಾಗಿ ಶಿಫ್ಟ್ ಆಗುವಂಥದ್ದು ಅಥವಾ ಫಿಂಗರ್ ಜಾಯಿಂಟಲ್ಲಿ ಕಂಟಿನ್ಯೂ ಒಂದು ಏಕಿಂಗ್ ಟೈಪ್ ಆಫ್ ಪೇಯ್ನ್ ಅಂತ ಹೇಳ್ತೀವಿ, ಸಿವಿಯರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ತದನಂತರ ಬಿಸಿಲು ಬಂದ ಮೇಲೆ ಸ್ವಲ್ಪ ಪೇಯ್ನ್ ಬೆಟರ್ ಆಗಿರುತ್ತೆ. ಅಗೈನ್ ಈವ್ನಿಂಗ್ ರೈಸ್ ಆಫ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ರುಮೆಟೆಡ್ ಆರ್ಥರೈಟಿಸಲ್ಲಿ ನೋಡುವಂಥದ್ದು. ಆ್ಯಂಡ್ ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ಲೈಕ್ ನಾನ್ ವೆಜ್ ಫುಡ್ ಐಟಮ್ಸ್ ಇರ್ಬೋದು, ಸೊ ಅಥವಾ ಸ್ಪೈಸಿ ಇರ್ಬೋದು, ಆಯಿಲಿ ಫುಡ್ ಐಟಮ್ಸ್ ಇರ್ಬೋದು. ಸೊ ಇಂಥದನ್ನು ಹೆಚ್ಚಾಗಿ ತೊಗೊಂಡಾಗ ರುಮೆಟೆಡ್ ಆರ್ಥರೈಟಿಸ್ ಮತ್ತಷ್ಟು ಅವ್ರಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಅಥವಾ ಕೆಲವರಲ್ಲಿ ಒಂದು ಮೋರ್ ಆಫ್ ಪೊಟ್ಯಾಟೊ ಇರ್ಬೋದು, ಟ್ಯೂಬರ್ ಫುಡ್ ಐಟಮ್ಸ್ ಇರ್ಬೋದು. ಸೊ ಇಂಥದನ್ನು ತೊಗೊಂಡಾಗ ಕೂಡ ಆ ಪೇಯ್ನ್ ಜಾಸ್ತಿ ಆಗುವಂಥದ್ದನ್ನ ಅಥವಾ ಇಂಟೆನ್ಸಿಟಿನ ಕೂಡ ನೋಡಿರ್ತೀವಿ. ಸೊ ಆರ್ಥರೈಟಿಸಲ್ಲಿ ಹೆಚ್ಚಾಗಿ ಒಂದು ಸಿವಿಯಾರಿಟಿ ಆಫ್ ಪೇಯ್ನ್ ಸಡನ್ ಆಗಿ ಅಥವಾ ಇಂಟೆನ್ಸ್ ಆಗಿ ಬರುವಂಥದ್ದಾದರೆ ನಾವು ಗೌಟಿ ಆರ್ಥರೈಟಿಸಲ್ಲಿ ನೋಡುವಂಥದ್ದು. ಸೊ ಗೌಟಿ ಆರ್ಥರೈಟಿಸ್ ಇಟ್ ಇಸ್ ಮೇನ್ಲಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಸೊ ಹೆಚ್ಚಾಗಿ ಒಂದು ಪ್ರೋಟೀನ್ ಇಂಟೇಕ್ ಇದ್ದಾಗ ಸೊ ಪ್ಯೂರಿನ್ ನಮ್ಮ ದೇಹದಲ್ಲಿ ಎಕ್ಸ್ಕ್ರೀಷನ್ ಆಗೋದಿಲ್ಲ ಥ್ರೂ ಕಿಡ್ನಿ. ಸೊ ಅದೆಲ್ಲ ಒಂದು ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಟ್ ವಿಲ್ ಬಿ ಡೆಪಾಸಿಟೆಡ್ ಇನ್ ದ ಜಾಯಿಂಟ್ಸ್. ಸೊ ಅದನ್ನು ನಾವು ಗೌಟಿ ಆರ್ಥರೈಟಿಸ್ ಅಥವಾ ಗೌಟ್ ಅಂತ ಹೇಳ್ಬೋದು. ಸೊ ಸಡನ್ ಆಗಿ ಒಂದು ಇಂಟೆನ್ಸ್ ಪೇಯ್ನ್ ಬರುತ್ತೆ. ಸೊ ಆ್ಯಸ್ ಆಫ್ ಎ ಸಡನ್ ಅವ್ರಿಗೆ ಆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಒಂದು ಇಂಟೆನ್ಸಿಟಿ ತುಂಬ ಜಾಸ್ತಿ ಆಗಿರುವಂಥದ್ದು ಕಂಪೇರ್ ಟು ಅದರ್ ಟೈಪ್ ಆಫ್ ಆರ್ಥರೈಟಿಸ್. ಎಸ್ಪೆಷಲಿ ಗ್ರೇಟ್ ಟೋನಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಕಾಲಿನ ಹೆಬ್ಬೆರಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಆ ಸ್ವೆಲ್ಲಿಂಗ್ ಇರ್ಬೋದು ಅಥವಾ ಸ್ಟಿಫ್ನೆಸ್ ಇರ್ಬೋದು. ಸೊ ನಾವು ಒಂದು ಹೆಜ್ಜೆ ಕೂಡ ನಡೆಯೋಕ್ಕಾಗೋದಿಲ್ಲ. ಸೊ ಇದನ್ನು ನಾವು ಗೌಟಿ ಆರ್ಥರೈಟಿಸಲ್ಲಿ ನೋಡ್ತೀವಿ. ಸೊ ಮೇನ್ಲಿ ಇಟ್ ಇಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳಿದಾಗ ಮೋರ್ ಆಫ್ ಒಂದು ಹ್ಯಾಬಿಟ್ಸಿಂದ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಎಸ್ಪೆಷಲಿ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು ಅಥವಾ ಟೊಬ್ಯಾಕೊ ಚೂಯಿಂಗ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ಸೊ ಮೇಲ್ಸ್ ಆರ್ ಮೋರ್ ಪ್ರೋನ್ ಟು ಕಂಪೇರ್ ಟು ಫೀಮೇಲ್ಸ್ ಆ್ಯಂಡ್ ಮೋರ್ ಆಫ್ ಒಂದು ರೆಡ್ ಮೀಟ್ ಇಂಟೇಕ್ ಇರೋರಲ್ಲಿ ಕೂಡ ಸೊ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಹೆಚ್ಚಾಗೋದನ್ನು ಕೂಡ ನೋಡ್ತೀವಿ. ಸೊ ಅಂಥವರಲ್ಲಿ ಗೌಟಿ ಆರ್ಥರೈಟಿಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಇಫ್ ಇಟ್ ಇಸ್ ಅನ್ಟ್ರೀಟೆಡ್ ಇಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ಸ್. ಮೋರ್ ಆಫ್ ಒಂದು ಗಂಟಾಗಿ ಕಾಣಿಸ್ಕೊಳ್ಳುವಂಥದ್ದು, ಟೋಫೈ ಅಂತ ಹೇಳ್ಬೋದು. ಸೊ ಅದು ಹೆಚ್ಚಾಗ್ತಿದ್ದಾಗ ಸೊ ಬೇರೆ ಭಾಗಕ್ಕೂ ಕೂಡ ಸ್ಪ್ರೆಡ್ ಆಗ್ಬೋದು. ಸೊ ಬೇರೆ ಜಾಯಿಂಟ್ಸಲ್ಲಿ ಕೂಡ ಈ ಸಮಸ್ಯೆ ಕಾಣಿಸ್ಬೋದು ಅಥವಾ ಕ್ಯಾಲ್ಕುಲೈ ಆಗಿ ಕೂಡ ಕಾಣಿಸ್ಕೊಳ್ಳುವಂಥದ್ದು ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಕಾರಣಗಳನ್ನು ನೋಡೋದಾದ್ರೆ ಬೇರೆ ಬೇರೆ ಟೈಪ್ಸ್ ಇರೋದ್ರಿಂದ ಆರ್ಥರೈಟಿಸಲ್ಲಿ ಕಾರಣಗಳು ಕೂಡ ಬೇರೆ ಆಗ್ತಾ ಹೋಗುತ್ತೆ, ಹೇಗೆ ಡಾಕ್ಟರ್? ಸೊ ಖಂಡಿತ. ಸೊ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳಿದಾಗ ಸೊ ಮೇನ್ಲಿ ಇಟ್ ಈಸ್ ಓಲ್ಡ್ ಏಜ್ ಡಿಸಾರ್ಡರ್ ಅಥವಾ ವೇರ್ ಆ್ಯಂಡ್ ಟೇರ್ ಕಂಟಿನ್ಯೂಸ್ಲಿ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಒಬೆಸಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಕಾಸ್ ಫಾರ್ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಅತಿಯಾದ ತೂಕ ಇದ್ದಾಗ ಸೊ ನಮ್ಮ ದೇಹದ ತೂಕ ಯಾವಾಗ ಒಂದು ಹಿಪ್ ಜಾಯಿಂಟ್ ಮೇಲೆ ಬೀಳೋದಕ್ಕೆ ಶುರು ಆಗುತ್ತೋ ಅಥವಾ ಆ ನೀ ಜಾಯಿಂಟ್ ಇಸ್ ಅ ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ಅದ್ರ ಮೇಲೆ ತೂಕ ಹೆಚ್ಚಾಗಿ ಬಿದ್ದಾಗ ಸೊ ಜಾಸ್ತಿ ಆಗುವಂಥದ್ದು ಈ ಆಸ್ಟಿಯೋಆರ್ಥರೈಟಿಸ್ ಸಮಸ್ಯೆ ಅರ್ಲಿ ಆಗಿ ಕಾಣಿಸ್ಬೋದು. ಅರ್ಲಿ ಆಸ್ಟಿಯೋಪೊರೋಟಿಕ್ ಚೇಂಜಸ್ನ ಕೂಡ ನೋಡ್ತೀವಿ. ಜಾಯಿಂಟ್ ಪೇನ್ ಇರ್ಬೋದು, ಸ್ಟಿಫ್ನೆಸ್ ಇರ್ಬೋದು, ಸ್ವೆಲ್ಲಿಂಗ್ ಕಾಣಿಸ್ತಾ ಹೋಗುತ್ತೆ. ಸೊ ಅವರಲ್ಲಿ ಒಂದು ಅತಿಯಾದ ಒಂದು ತೂಕದಿಂದಾಗಿ ಕಾಣಿಸುವಂಥದ್ದೇ ಹೆಚ್ಚು. ಸೊ ಹಾಗಾಗಿ ಅದು ಒಂದು ಕಾರಣ ಅಂತ ಹೇಳ್ಬೋದು. ಸೊ ಇನ್ನು ಹಲವಾರು ರೀತಿಯ ಆರ್ಥರೈಟಿಸ್ನ ನೋಡ್ಬೋದು. ಡ್ಯೂ ಟು ಒಂದು ಇನ್ಫೆಕ್ಷನಿಂದ ಕೂಡ ಈ ಥರ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸಾಫ್ಟ್ವೇರ್ ಒಂದು ವೈರಲ್ ಫೀವರ್ ಅಂತ ಹೇಳ್ತೀವಿ. ಸೊ ಕೆಲವ್ರಿಗೆ ವೈರಲ್ ಫೀವರ್ ಬಂದಿರುತ್ತೆ ಆ್ಯಂಡ್ ಅಲಾಂಗ್ ವಿತ್ ದಟ್ ಜಾಯಿಂಟ್ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಸೊ ಆ ತಕ್ಷಣಕ್ಕೆ ಸ್ವಲ್ಪ ಬೆಟರ್ ಆಗುತ್ತೆ. ಎಗೈನ್ ಸ್ವಲ್ಪ ದಿವಸಗಳ ಆದಮೇಲೆ ಕೂಡ ಆ ಜಾಯಿಂಟಲ್ಲಿ ಪೇಯ್ನ್ ಹಾಗೆ ಉಳ್ಕೊಳ್ಳೋದನ್ನ ಕೂಡ ನೋಡಿರ್ತೀವಿ. ಸೊ ಇದನ್ನು ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಲೈಕ್ ಆಫ್ಟರ್ ದಿ ಎಫೆಕ್ಷನ್ ಆಫ್ ಡೆಂಗ್ಯೂ ಫೀವರ್ ಇರ್ಬೋದು ಅಥವಾ ಚಿಕನ್ ಗುನ್ಯಾ ಫೀವರ್ ಇರ್ಬೋದು. ಸೊ ಈ ಥರ ವೈರಲ್ ಇನ್ಫೆಕ್ಷನ್ ಆದಮೇಲೆ ಸೊ ಆ ಜಾಯಿಂಟ್ ಪೇಯ್ನ್ 2 years ಆಗಿರೋ
ಆಗಿರ್ಬೋದು 3 ಇಯರ್ಸ್ ಆಗಿರ್ಬೋದು ಆ ಜಾಗದಲ್ಲಿ ನೋವು ಹಾಗೇ ಇದೆ, ಸೊ ನಡೆಯೋದಕ್ಕೆ ಕಷ್ಟ ಆಗುತ್ತೆ, ಉರಿ ಊತ ಕಾಣಿಸ್ಕೊಳ್ಳುತ್ತೆ, ಸೊ ಇನ್ನು ಚಳಿಗಾಲ ಬಂದಾಗ ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಸಿಮ್ಟಮ್ಸ್ ಇದ್ದಾಗ ಮೋರ್ ಆಫ್ ಒಂದು ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ಹೇಳ್ಬೋದು. ಈ ಟ್ರಿಗರಿಂಗ್ ಫ್ಯಾಕ್ಟರ್ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಆರ್ಥರೈಟಿಸ್ನ ಟ್ರಿಗರಿಂಗ್ ಫ್ಯಾಕ್ಟರ್ಗಳು? ಸೊ ಇನ್ನು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಒಂದು ಡೆಫಿಷಿಯನ್ಸಿ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಸೊ ನಮ್ಮ ಡೈಲಿ ಇಂಟೇಕ್ ಆಫ್ ಡಯಟಲ್ಲಿ ಸೊ ಕ್ಯಾಲ್ಶಿಯಂನ ಕೊರತೆ ಇದೆ ಅಥವಾ ವೈಟಮಿನ್ ಡಿ ಲೆವೆಲ್ಸ್ ಕಮ್ಮಿ ಇದೆ ಅಂತ ಹೇಳಿದಾಗ ಸೊ ಅದು ಕೂಡ ಒಂದು ಅರ್ಲಿ ಏಜಲ್ಲಿ ಆಸ್ಟಿಯೋಆರ್ಥರೈಟಿಸ್ ಬರೋದಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಳ್ಳುವಂಥದ್ದಿರ್ಬೋದು ಅಥವಾ ಅರ್ಲಿ ಮಾರ್ನಿಂಗ್ ಸನ್ಗೆ ಎಕ್ಸ್ಪೋಜರ್ ಆಗುವಂಥದ್ದು, ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ವಾಕಿಂಗ್ ಮಾಡೋದ್ರಿಂದ ಸೊ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮೋರ್ ಆಫ್ ಒಂದು ಸ್ಟ್ಯಾಗ್ನೆಂಟ್ ಲೈಫ್ ಇದೆ, ಸೊ ಯಾವುದೇ ರೀತಿ ಒಂದು ವ್ಯಾಯಾಮ ಇರೋದಿಲ್ಲ, ಸೊ ಅಥವಾ ವಾಕಿಂಗ್ ಇರೋದಿಲ್ಲ. ಸೊ ಅಂಥವರಲ್ಲಿ ಕೂಡ ಹೆಚ್ಚಾಗಿ ನಾವು ನೋಡ್ತೀವಿ ಸೊ ಜಾಯಿಂಟ್ ಪೇಯ್ನ್ ಅಥವಾ ಬ್ಯಾಕ್ ಪೇಯ್ನ್ ಸಮಸ್ಯೆಯನ್ನು. ಸೊ ಅಂಥವರು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ಅದರ್ ರಿಸ್ಕ್ ಫ್ಯಾಕ್ಟರ್ ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಲೈಕ್ ಮೋರ್ ಆಫ್ ಗೌಟಿ ಆರ್ಥರೈಟಿಸಲ್ ಅಂತ ಹೇಳಿದಾಗ ಸೊ ಮೋರ್ ರೆಡ್ಮಿಟ್ ಕನ್ಸಂಪ್ಷನ್ ಅದು ಕೂಡ ಒಂದು ಕಾರಣ ಆಗುವಂಥದ್ದು. ಸೊ ಇನ್ನು ಆ್ಯಡೆಡ್ ರೆಡಿಮೇಡ್ ಫುಡ್ಸ್ ಇರ್ಬೋದು ಅಥವಾ ಶುಗರಿ ಫುಡ್ಸ್ ಇರ್ಬೋದು, ಸೊ ಮೈದಾ ಆ್ಯಂಡ್ ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು, ಅಥವಾ ಹೆಚ್ಚಾಗಿ ಬೆವರೇಜಸ್ ಇಂಟೇಕ್ ಲೈಕ್ ಮೋರ್ ಆಫ್ ಒಂದು ಕೆಫಿನ್ ಇಂಟೇಕಿಂದ ಆಗಿರ್ಬೋದು. ಸೊ ಅದು ಕೂಡ ಒಂದು ಅರ್ಲಿ ಆಸ್ಟಿಯೋಪೊರೋಸಿಸ್ಗೆ ಟ್ರಿಗರ್ ಮಾಡುವಂಥದ್ದು. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ ಅಂತ ಹೇಳ್ಬೋದು. ಸೊ ಇನ್ನು ಜಾಯಿಂಟ್ ಪೇಯ್ನ್ ಹೆಚ್ಚಾಗಿ ನಾವು ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ನೋಡ್ತೀವಿ ಕಂಪೇರ್ ಟು ಒಂದು ಸಮ್ಮರ್ ಕಂಪೇರ್ ಮಾಡಿದ್ರೆ. ಎಸ್ಪೆಷಲಿ ಸೋರಿಯಾಟಿಕ್ ಆರ್ಥರೈಟಿಸ್ ಕೂಡ ಹೌದು. ಸೋರಿಯಾಟಿಕ್ ಆರ್ಥರೈಟಿಸ್ ನೋಡುವಂಥದ್ದು ಆ್ಯಸ್ ಎ ಕಾಂಪ್ಲಿಕೇಶನ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ವಿಚ್ ಇಸ್ ಅ ಸ್ಕಿನ್ ಡಿಸಾರ್ಡರ್. ಸೋರಿಯಾಟಿಕ್ ಲೆಷನ್ಸ್ ಜೊತೆಗೆ ಅವ್ರಿಗೆ ಆ ಜಾಯಿಂಟ್ ಪೇನ್ ಇರ್ಬೋದು, ಸ್ಟಿಫ್ನೆಸ್, ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುತ್ತೆ. ಆ್ಯಸ್ ಎ ಕಾಂಪ್ಲಿಕೇಶನ್ ಆಫ್ ಸೋರಿಯಾಸಿಸ್ ಇದು ಕಾಣಿಸ್ಕೊಳ್ಳುವಂಥದ್ದು. ಸೊ ಆ ಜಾಯಿಂಟಲ್ಲಿ ತುಂಬ ಪೇನ್ ಬರುತ್ತೆ ಅಥವಾ ರೆಸ್ಟ್ರಿಕ್ಟೆಡ್ ಅಥವಾ ಪೇನ್ಫುಲ್ ಮೂಮೆಂಟ್ಸ್ ಅಂತ ಹೇಳ್ತೀವಿ. ಆ ಪರ್ಮನೆಂಟ್ ಫೋಲ್ಡಿಂಗ್ ಕೆಪಾಸಿಟಿನ ಕೂಡ ಕಳ್ಕೊಳ್ತಾರೆ. ಸೊ ಒಂದು ಅರ್ಲಿ ಒಂದು ಡಿಫಾರ್ಮಿಟಿ ಸ್ಟೇಜಸ್ಗೆ ಒಳಗಾಗುವಂಥದ್ದು ಅಥವಾ ಅಂಗವೈಕಲ್ಯಕ್ಕೆ ಒಳಗಾಗುವಂಥದ್ದು ಇರ್ಬೋದು, ಡಿಸಾರ್ಡರ್ಡ್ ಶೇಪ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ಸೋರಿಯಾಟಿಕ್ ಆರ್ಥರೈಟಿಸಲ್ಲಿ ನಾವು ನೋಡ್ಬೋದು. ಸೊ ಅದು ಕೂಡ ಒಂದು ಕಾರಣ ಆಗುವಂಥದ್ದು. ಆ್ಯಂಡ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಹೆಚ್ಚಾಗಿ ವಿಂಟರ್ ಸೀಸನ್ ಅಥವಾ ಮೋರ್ ಆಫ್ ಒಂದು ರೆಡ್ ಮೀಟ್ ಕನ್ಸಂಪ್ಷನ್ ಇರ್ಬೋದು. ಸೊ ಅದರಿಂದ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಅಗೇನ್ ಒಬೆಸಿಟಿ, ಅತಿಯಾದ ಒಂದು ತೂಕ ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಕಾಡುವಂಥದ್ದು. ಸೊ ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇವಾಗ ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತಾ? ಅಂದರೆ ತಂದೆ ತಾಯಿಗಿದ್ದಾಗ ನಮ್ಮಲ್ಲಿ ಕಾಣಿಸ್ಕೊಳ್ಳುವಂಥದ್ದಾಗುತ್ತೆ ಡಾಕ್ಟರ್? ಯಾವ ಟೈಪ್ ಆಫ್ ಆರ್ಥರೈಟಿಸ್ ಆ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತ? ಸೊ ಜೆನೆಟಿಕ್ ಕೂಡ ಒಂದು ಪ್ರಮುಖ ಪಾತ್ರವನ್ನೇ ವಹಿಸುತ್ತೆ ಅಂತ ಹೇಳ್ಬೋದು. ಸೊ ಫ್ಯಾಮಿಲಿ ಹಿಸ್ಟ್ರಿ ಹೆರಿಡಿಟ್ರಿ ಆಗಿ ನಾವು ಹೆಚ್ಚಾಗಿ ನೋಡುವಂಥದ್ದಾದರೆ ರುಮೆಟೆಡ್ ಆರ್ಥರೈಟಿಸ್ನ ನೋಡ್ತೀವಿ, ಇನ್ನು ಗೌಟಿ ಆರ್ಥರೈಟಿಸ್ನ ಕೂಡ ನೋಡ್ಬೋದು. ಸೊ ಅದು ಕೂಡ ಆ್ಯಂಡ್ ಆಸ್ಟಿಯೋ ಆರ್ಥರೈಟಿಸ್ ಇರ್ಬೋದು. ಸೊ ಎಲ್ಲದಕ್ಕೂ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳಿದಾಗ 15 to 20% ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದೇರ್ ಲೈಫ್ ಸ್ಟೈಲ್. ಸೊ ಅವರ ಲೈಫ್ ಸ್ಟೈಲ್ ಚೆನ್ನಾಗಿದ್ದಾಗ ಸೊ ಅಥವಾ ಯಾವುದೇ ರೀತಿ ಒಂದು ಡೆಫಿಷಿಯನ್ಸಿ ಆಗಿಲ್ಲ ಅಥವಾ ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರೋದಿಲ್ಲ, ಸೊ ಅಂಥವ್ರಲ್ಲಿ ಒಂದು ಕಾಂಪ್ಲಿಕೇಶನ್ಸ್ ಕಮ್ಮಿ ಆಗುತ್ತೆ. ಸೊ ಇನ್ನು ಕೆಲವರಲ್ಲಿ ಅರ್ಲಿ ಏಜಲ್ಲಿ ಆಸ್ಟಿಯೋಆರ್ಥರೈಟಿಸ್ ಇರ್ಬೋದು ಅಥವಾ ಸೊ ಅರ್ಲಿ ಆಗಿ ರುಮೆಟೆಡ್ ಆರ್ಥರೈಟಿಸ್ ಇದೆ ಅಂತ ಹೇಳಿದಾಗ ಸೊ ಅದು ಒಂದು ಮೋರ್ ಆಫ್ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರುವಂಥದ್ದು. ಆ್ಯಂಡ್ ವಿ ಸಿ ಒಂದು ರೇರ್ ಕಂಡೀಷನಲ್ಲಿ ಬ್ಲೋ ಸಿಂಡ್ರೋಮ್ ಅಂತ ನೋಡ್ತೀವಿ. ಸೊ ಅಗೇನ್ ಇಟ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಮೋರ್ ಆಫ್ ಒಂದು ಮಲ್ಟಿಪಲ್ ಜಾಯಿಂಟ್ ಪೇಯ್ನ್ ಅಲಾಂಗ್ ವಿತ್ ಒಂದು ಸ್ವೆಲ್ಲಿಂಗ್ ಇರ್ಬೋದು, ಸ್ಟಿಫ್ನೆಸ್ ಇರ್ಬೋದು. ಸೊ ಯೂಶಲಿ ಚೈಲ್ಡ್ಹುಡ್ಡಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ರೇರ್ ಕಂಡೀಷನ್ ಅಂತಲೇ ಹೇಳ್ಬೋದು. ತುಂಬ ಸಫರ್ ಆಗ್ತಿರ್ತಾರೆ, ಮೋರ್ ಆಫ್ ಒಂದು ಇಮ್ಯುನೋ ಸಪ್ರೆಸೆಂಟ್ಸ್ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಆದರೂ ಕೂಡ ಕಮ್ಮಿ ಆಗ್ತಿರೋದಿಲ್ಲ. ಎಸ್ಪೆಷಲಿ ಮಕ್ಕಳಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಅರ್ಲಿ ಏಜಲ್ಲಿ. ಇದರಿಂದ ಅವರ ಡೆವಲಪ್ಮೆಂಟಲ್ ಡಿಲೇ ಇರ್ಬೋದು ಅಥವಾ ಜಾಯಿಂಟ್ಸ್ ಪೇನ್ ಮಲ್ಟಿಪಲ್ ಆಗಿ ಬರ್ಬೋದು, ಸ್ವೆಲ್ಲಿಂಗ್, ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದರಿಂದ ಅವರ ಬೆಳವಣಿಗೆ ಕೂಡ ಕುಂಠಿತ ಆಗುವಂಥದ್ದು ಅಥವಾ ಹಲವಾರು ಕಾಂಪ್ಲಿಕೇಶನ್ಸ್ನ ಅರ್ಲಿ ಏಜಲ್ಲೇ ಫೇಸ್ ಮಾಡ್ತಿರ್ತಾರೆ. ಸೊ ಅಗೇನ್ ಹೋಮಿಯೋಪತಿ ಕ್ಯಾನ್ ಹೆಲ್ಪ್ ದೆಮ್ ಬಿಕಾಸ್ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇರೋದ್ರಿಂದ. ಸೊ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ನ ಕೂಡ ನೋಡ್ಬೋದು. ಆ್ಯಂಡ್ ಆ ಕಾಂಪ್ಲಿಕೇಶನ್ಸ್ ಅರ್ಲಿ ಆಗಿ ಆಗೋದನ್ನ ಕೂಡ ತಡೆಯುವಂಥದ್ದು. ಓಕೆ ಡಾಕ್ಟರ್, ಬಹಳ ಮುಖ್ಯವಾಗಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ ಯಾವುದೇ ಟೈಪ್ ಆಫ್ ಆರ್ಥರೈಟಿಸ್ಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇರುತ್ತೆ, ಆ ಪ್ರಾಸೆಸ್ ಹೇಗಿರುತ್ತೆ ಅಂತ?
ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಸೊ ಇನ್ವೆಸ್ಟಿಗೇಷನ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅವ್ರಿಗೆ ಬ್ಲಡ್ ಟೆಸ್ಟ್ ಕೂಡ ಬೇಕಾಗುತ್ತೆ. ಸೊ ಯಾವ ಥರ ಆರ್ಥ್ರೈಟಿಸ್ ಇದೆ, ಸೊ ಯಾವ ಕಾರಣದಿಂದ ಅವ್ರಿಗೆ ಆರ್ಥ್ರೈಟಿಸ್ ಬಂದಿದೆ ಅಂತ ನೋಡುವಂಥದ್ದು. ಸೊ ಇನ್ನು ರುಮಟೆಡ್ ಆರ್ಥ್ರೈಟಿಸ್ ಇದೆ, ಸೊ ಆ ಫೀಚರ್ಸ್ ಎಲ್ಲ ಅವ್ರಿಗೆ ಪ್ರೆಸೆಂಟ್ ಇದೆ ಅಂತ ಹೇಳಿದಾಗ CBC ಇರ್ಬೋದು, ESR ಇರ್ಬೋದು, RF ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಇನ್ನು CRP ಲೆವೆಲ್ಸ್ ಇರ್ಬೋದು, ANA ಟೆಸ್ಟ್ ಇರ್ಬೋದು. ಸೊ ಇದನ್ನು ಬೇಸಿಕ್ ಆಗಿ ಮಾಡಿಸುವಂಥದ್ದು. ಆ್ಯಂಡ್ ಆಸ್ಟಿಯೋ ಆರ್ಥ್ರೈಟಿಸ್ ಇದೆ ಅಂತ ಹೇಳಿದಾಗ ಸೊ ಇನಿಷಿಯಲ್ ಆಗಿ ಎಕ್ಸ್ರೇ ಮಾಡಿಸಿ ನೋಡುವಂಥದ್ದು. ಸೊ ಯಾವ ಗ್ರೇಡಲ್ಲಿದೆ, ಗ್ರೇಡ್ 1 ಆಸ್ಟಿಯೋ ಆರ್ಥ್ರೈಟಿಸ್, ಗ್ರೇಡ್ 2 ಇದೆಯಾ ಅಥವಾ ಸಿವಿಯರ್ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿದೆಯಾ, ಸೊ ಯಾವ ಸ್ಟೇಜಸ್ಸಲ್ಲಿ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಸಮ್ ಕೇಸಸ್ ಕ್ಯಾನ್ ಬಿ ಮ್ಯಾನೇಜ್ಡ್. ಇನ್ನು ಕೆಲವು ಕೇಸಸಲ್ಲಿ ಫ್ಯೂ ಮಂತ್ಸ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಇನ್ನು ಕೆಲವರಿಗೆ ಫ್ಯೂ ಇಯರ್ಸ್ ಕೂಡ ಅಡ್ವೈಸಬಲ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾದ ಡಾಕ್ಟರ್ ರಶ್ಮಿ ಅವರು. ನೇರ ಭೇಟಿಗಾಗಿರುವಂತಹ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133 ಅಥವಾ 180010081212. ಇದು ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.